ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನೋಡಿ, ಜಾತಕವನ್ನು ನೋಡುವಾಗ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಈಗ ಸಾಡೆ ಸಾತಿ ಅಂತೀವಿ. ಈಗ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಎಷ್ಟು ಜನ ಹುಟ್ಟಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗ ಗಜಕೇಸರಿ ಯೋಗ ಅಂತೀವಿ. ಈ ಯೋಗ ಎಲ್ರಿಗೂ ಒಂದೇ ತರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಆದ್ರೆ ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಜಾತಕ ಹಸ್ತರೇಖೆ ಎರಡು ಮ್ಯಾಚ್ ಆಗ್ಬೇಕು. ಜಾತಕದಲ್ಲಿರುವಂತಹ ಯೋಗಗಳು ಹಸ್ತದಲ್ಲೂ ಕಾಣಬೇಕು. ಅಲ್ಲಿ ಗಜಕೇಸರಿ ಯೋಗ ಇದ್ರೆ ಇಲ್ಲೂ ಇರಬೇಕು, ಅಲ್ಲಿ ಕುಜದೋಷ ಇದ್ರೆ ಇಲ್ಲೂ ಇರಬೇಕು. ಒಂದೊಂದ್ಸಲ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರುತ್ತೆ. ಎರಡರಲ್ಲೂ ಮ್ಯಾಚ್ ಮಾಡಿ ಕೊನೆಗೆ ನಾನು ಅದನ್ನ ಅವರಿಗೆ ಭವಿಷ್ಯವಾಣಿನ ಹೇಳ್ತೀನಿ. ಈ ರೀತಿ ಮಾಡಿದಾಗ ತುಂಬಾ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಗೊತ್ತಾಗುತ್ತೆ. ಸೊ ಜಾತಕದಲ್ಲಿ ಇರುವಂತದ್ದು ಹಸ್ತ ಸಾಮುದ್ರಿಕ, ಇದು ನಾಡಿ ಜ್ಯೋತಿಷ್ಯ ಮತ್ತೆ ಭಾರತೀಯ ಹಸ್ತ ಸಾಮುದ್ರಿಕ ಮಾತ್ರ, ವೆಸ್ಟರ್ನ್ ಪಾಮಿಸ್ಟ್ರಿ ಅಲ್ಲ. ಇದನ್ನ ಮ್ಯಾಚ್ ಮಾಡಿ ನೋಡುವಂಥದ್ದು ಬಹಳ ಎಫೆಕ್ಟಿವ್ ಮೆಥಡ್. ಆ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳ ಬಗ್ಗೆ ಹೇಳ್ಬೋದು. ಮದುವೆ ಯಾವಾಗ, ಸಾಲ ಯಾವಾಗ ತೀರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಸೈಕಲಾಜಿಕಲ್ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದಾಗ ನಿಮ್ಮ ಹಸ್ತರೇಖೆ, ನಿಮ್ಮ ಜಾತಕ ಎರಡನ್ನೂ ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದ್ರೂ ಸಹ ನಿಮ್ಮ ಜಾತಕವನ್ನು ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಈ ರೀತಿ ಸರ್ವಿಸ್ ನ ನೀವು ಭೈರವಿ ಆಸ್ಟ್ರೋದಲ್ಲಿ ತಗೊಳ್ಳಿ. ಮಕರ ರಾಶಿ 2026 ಏಪ್ರಿಲ್ 19ನೇ ತಾರೀಕು ನಂತರ ಮಕರ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನೋಡೋಣ. ಮಕರ ರಾಶಿಯಿಂದ ಎರಡನೇ ಮನೆಯಲ್ಲಿ ರಾಹುವಿನ ಸ್ಥಿತಿ. ರಾಹು ಎರಡನೇ ಮನೆಯಿಂದ ಮೊದಲನೇದು ಕುಟುಂಬ ಸ್ಥಾನ ಆಗಿರೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗೋದು, ಟೆನ್ಷನ್ಗಳಾಗೋದು, ಸುಮ್ಮನೆ ಜಗಳಗಳು, ನೋವಾಗುವಂಥದ್ದು, ಒಬ್ರಿಗೊಬ್ರು ಮಾತನ್ನ ಬಿಟ್ಟು ಬಿಡೋದು ಸಣ್ಣ ಸಣ್ಣ ಕಾರಣಕ್ಕೆ, ಇವೆಲ್ಲ ಸಾಧ್ಯತೆಗಳಾಗುತ್ತೆ. ಎರಡನೇ ಮನೆ ಇರುವಂತ ರಾಹು ಇನ್ನೊಂದೇನಂದ್ರೆ ಅಬ್ಸ್ಟ್ರಕ್ಷನ್ಸ್. ಒಂದು ಫೈನಾನ್ಸ್ ಒಂದು ಫ್ಲೋ ಇರುತ್ತೆ, ಅದು ಒಂದೇ ತರ ಇನ್ಕಮ್ ಬರಲ್ಲ, ಕಟ್ ಆಗ್ಬಿಡುತ್ತೆ. ಇಷ್ಟು ದಿನ ಚೆನ್ನಾಗಿ ಇನ್ಕಮ್ ಆಗಿರುತ್ತೆ, ಈಗ ಇದ್ದಕ್ಕಿದ್ದಂಗೆ ನಿಮಗೆ ಇನ್ಕಮ್ ಡೌನ್ ಆಗ್ಬೋದು. ಕಣ್ಣಿನ ಸಮಸ್ಯೆಗಳು ಬರ್ಬೋದು, ಕಣ್ಣಿಗೆ ಸಂಬಂಧಪಟ್ಟಂತ ಇಶ್ಯೂಸ್ಗಳು ಅತಿ ಹೆಚ್ಚಾಗ್ಬೋದು. ಮುಖದ ಮೇಲೆ ಸಂಬಂಧಪಟ್ಟ ಮೊಡವೆಗಳು ಜಾಸ್ತಿ ಆಗೋದಿರ್ಬೋದು, ಅಥವಾ ಏನೋ ಒಂದು ರಿಲೇಟೆಡ್ ಇಶ್ಯೂಸ್ಗಳು ಬಂದು ನಿಮಗೆ ನೋವಾಗ್ಬೋದು. ಎಲ್ಲ ವಿಚಾರದಲ್ಲಿ ಜಾಗ್ರತೆ ಆಗಿರಿ. ಇವೆಲ್ಲ ಮ್ಯಾನೇಜಬಲ್ ಮತ್ತೆ ಟೆಂಪರರಿ ಪ್ರಾಬ್ಲಮ್. ಹಣಕಾಸಿನ ವಿಚಾರದಲ್ಲಿ ಸಾಲವಾಗುವ ಸಾಧ್ಯತೆ, ಸಾಲಿನ ಹೊರಗಡೆ ಬರೋಕೆ ಸಮಸ್ಯೆಗಳು ಆಗ್ಬೋದು. ಯಾಕೆ ಎರಡನೇ ಮನೆ ಅಧಿಪತಿ ಮೂರನೇದಾಗಿರೋದ್ರಿಂದ ಬಹಳ ಎಫರ್ಟ್ ಹಾಕಿ ನೀವು ಸಂಪಾದನೆ ಮಾಡ್ಬೇಕಾಗತ್ತೆ. ಆಮೇಲೆ ಇದು ಬಂದು ನಿಮಗೆ ಅಷ್ಟು ಒಳ್ಳೆ ಕಾಂಬಿನೇಷನ್ಸ್ ಇಲ್ಲ. ಆರನೇ ಮನೆ ಅಧಿಪತಿ ಬಂದು ಮೂರನೇ ಮನೆಯಲ್ಲಿ ಶನಿಗ್ರಹ ಜೊತೆಯಿಂದ ಸಾಲ ಇನ್ನೂ ಹೆಚ್ಚಾಗ್ಬೋದು. ಯಾವುದೇ ಕಾರಣಕ್ಕೂ ಕೂಡ ಹೊಸ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡೋದು, ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ನಿಮಗೆ ಗೊತ್ತಿಲ್ಲದೆ ಇರುವಂತಹ ಬಿಸ್ನೆಸ್ ಗಳನ್ನ ಇದು ಮಾಡುವಂಥದ್ದು ಮಾಡಕ್ ಹೋಗಬೇಡಿ. ಗೊತ್ತಿರೋ ಕಡೆ ಈಜಾಡಬೇಕು ಅಂತಾರೆ, ಹಾಗೆ ಅನ್ನೋನ್ ಆಗಿರುವಂತಹ ಬಿಸ್ನೆಸ್ ಗಳಿಗೆ ನೀವು ದುಡ್ಡು ಹಾಕಬೇಡಿ. ಚತುರ್ಥದಲ್ಲಿ ಇರುವಂತಹ ಸೂರ್ಯನಿಂದ ನಿಮಗೆ ಖಂಡಿತವಾಗಲೂ ಸಹ ಲಾಭ ಪ್ರಾಪ್ತಿ ಆಗುತ್ತೆ. ಆಮೇಲೆ ಅಷ್ಟಮದಲ್ಲಿ ಇರುವಂತಹ ಗ್ರಹಗಳಿಂದ ವಿವಾಹದಲ್ಲಿ ಕಿರಿಕಿರಿಗಳು ನಿಮಗೆ ಖಂಡಿತವಾಗಲೂ ಸಹ ಉಂಟಾಗಬಹುದು. ಜಾಗ್ರತೆಯಿಂದ ಇರಬೇಕಾಗುತ್ತೆ. ಆಮೇಲೆ ಪ್ರಾಪರ್ಟಿ ಖರೀದಿಗೆ ಬಹಳ ಒಳ್ಳೆಯದು. ಗೃಹ ನಿರ್ಮಾಣಕ್ಕೆ, ವೆಹಿಕಲ್ ಖರೀದಿಗೆ ಬಹಳ ಒಳ್ಳೆಯ ಸಮಯ ಈ ಒಂದು ಮಕರ ರಾಶಿಯಲ್ಲಿ ಹುಟ್ಟಿದಂತವರಿಗೆ. ಪಂಚಮದಲ್ಲಿರುವಂತಹ ಗ್ರಹಗಳನ್ನ ನೋಡ್ತಾ ಇದ್ರೆ ನನ್ನ ಪ್ರಕಾರ ಸಂತಾನ ಪ್ರಾಪ್ತಿ ಆಗತ್ತೆ. ಸಂತಾನದ ಯೋಗ ಕೂಡ ಅತಿ ಹೆಚ್ಚಾಗಿರುತ್ತೆ. ಆಮೇಲೆ ಇಷ್ಟಪಟ್ಟವ್ರನ್ನೇ ಮದುವೆ ಆಗೋ ಸಾಧ್ಯತೆ ಯೋಗ ಹೆಚ್ಚಾಗಿರುತ್ತೆ. ಇಷ್ಟಪಟ್ಟವ್ರು ದೂರ ಆಗಿರ್ತಾರೆ. ಇವೆಲ್ಲ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಆರನೇ ಮನೆ ಇರುವಂತಹ ಗುರುಗ್ರಹ ಕೂಡ ನನ್ನ ಪ್ರಕಾರವಾಗಿ ನಿಮಗೆ ಜಾಸ್ತಿ ಆರೋಗ್ಯದಲ್ಲಿ ಸಮಸ್ಯೆಗಳು, ಸ್ಟಮಕ್ ರಿಲೇಟೆಡ್ ಕೊಡೋ ಸಾಧ್ಯತೆ ಇರುತ್ತೆ. ಆಮೇಲೆ ಶನಿಗ್ರಹದ ಭಯ ಪಡುವಂತ ಅಗತ್ಯ ಇಲ್ಲ. ಶನಿಗ್ರಹದಿಂದ ವಿಪರೀತ ಸಂಚಾರ, ಅನವಶ್ಯಕ ಓಡಾಟ, ನಿಮಗೆ ಲಾಭ ಇರಲ್ಲ, ಲಾಸ್ ಆಗೋ ಸಾಧ್ಯತೆ. ಬಟ್ ಒಂದು ಪುಣ್ಯಕ್ಷೇತ್ರಗಳಿಗೆ ನೀವು ಜಾಸ್ತಿ ಹೋಗ್ತೀರಾ. ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಇರುವಂತವ್ರು ಬಹಳ ಒಳ್ಳೆಯದು. ಈ ಜಾಬ್ ರಿಲೇಟೆಡ್ ನಾವು ನೋಡೋದಾದ್ರೆ ದಶಮ ಭಾವದಲ್ಲಿ ಸೂರ್ಯನ ಶಕ್ತಿ ಇರೋದ್ರಿಂದ ಗೌರ್ಮೆಂಟ್ ಜಾಬ್ನ ಸಾಧ್ಯತೆ ಇರುತ್ತೆ. ಗೌರ್ಮೆಂಟ್ ಉದ್ಯೋಗ ಪ್ರಾಪ್ತಿ ಆಗ್ಬೋದು, ಅಥವಾ ನೀವು ಟೆಂಪ್ರರಿಯಾಗಿ ಗೌರ್ಮೆಂಟ್ ಜಾಬ್ ಕೆಲಸ ಮಾಡ್ತಿದ್ರು ಪರ್ಮನೆಂಟ್ ಆಗ್ಬೋದು, ಅಥವಾ ಆ ಜಾಬ್ ಅಲ್ಲಿ ನಿಮಗೆ ಏನಾದ್ರು ಪ್ರಮೋಷನ್ ಆಗ್ಬೋದು, ಹೊಸ ಅವಕಾಶ ಸಿಗುವಂತ ಸಾಧ್ಯತೆ ಈ ಮಕರ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಇದೆ.